4 ಗ್ರಹಗಳ ಅಪರೂಪದ ಸಂಯೋಜನೆ ಆಗುತ್ತಿರುವ ಹಿನ್ನೆಲೆಯಲ್ಲಿ 144 ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತಿದೆ. ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸುಮಾರು 50 ಕೋಟಿಗೂ ಹೆಚ್ಚು ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಪ್ರಯಾಗ್ರಾಜ್ ಜಿಲ್ಲಾಡಳಿತ ಮಹಾಕುಂಭಮೇಳ 2025ಕ್ಕೆ ಮಾಡಲಾದ ವಿಶೇಷ ವ್ಯವಸ್ಥೆ ಕುರಿತು ಮಾಹಿತಿಯನ್ನು ಕೂಡ ನೀಡಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಉತ್ತರ ಪ್ರದೇಶದ ಪೊಲೀಸರು ಎನ್ಎಸ್ಜಿ ಕಮಾಂಡೋಗಳು ಕಣ್ಗಾವಲು ಇಟ್ಟಿದ್ದಾರೆ. ಅಂಡರ್ ವಾಟರ್ ಡ್ರೋನ್ ಮಹಾಕುಂಭಮೇಳ 25 ನಡೆಯುವ ಸಂಗಮದಲ್ಲಿ 24/7 ಅಂಡರ್ ವಾಟರ್ ಡ್ರೋನ್ ಗಳನ್ನ ನಿಯೋಜಿಸಲಾಗಿದೆ. 100 ಮೀಟರ್ ಆಳದ ತನಕ ಇವುಗಳು ಕಣ್ಗಾವಲು ಇಡಲಿವೆ. ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಿವೆ. ರಿಯಲ್ ಟೈಮ್ ಅಪ್ಲಿಕೇಶನ್ ಬೆಂಬಲ ಇದೆ. ಎಐ ಮಾಹಿತಿಯೊಂದಿಗೆ ಮಹಾಕುಂಭಮೇಳದ ಜನದಟ್ಟಣೆ, ತುರ್ತು ಪರಿಸ್ಥಿತಿ, ಕಮಾಂಡ್ ಮಾಹಿತಿ ಮುಂತಾದ ಮಾಹಿತಿಗಳನ್ನ ಶೇರ್ ಮಾಡಲು ರಿಯಲ್ ಟೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಕೂಡ ಇಲ್ಲಿ ಬಳಸಲಾಗುತ್ತಿದೆ. ವಿದೇಶಿ ಯಾತ್ರಿಕರಿಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಮಹಾಕುಂಭಮೇಳಕ್ಕೆ ಆಗಮಿಸುವ ವಿದೇಶಿ ಯಾತ್ರಿಕರನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ಭಾಷೆಯಲ್ಲಿ ಮಾಹಿತಿ ನೀಡುವ ಫಲಕಗಳನ್ನು ಕೂಡ ನಿರ್ಮಿಸಲಾಗಿದೆ. ಇದು ಭಾರತದ ಭವ್ಯ ಸಂಸ್ಕೃತಿ ವೈವಿಧ್ಯದ ಕುರಿತು ಪರಿಚಯವನ್ನು ಕೂಡ ಮಾಡಿಸಲಿದೆ. ಈ ಸಂದರ್ಭದಲ್ಲಿ ಇತರೆ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮತಾಂತರ ಆಗುವ ಹಲವಾರು ಭಕ್ತರು ಕೂಡ ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಇಷ್ಟೆಲ್ಲ ತಯಾರಿ ಆದರೂ ಕೂಡ ಕೆಲವು ಆತಂಕವಾದಿ ಸಂಘಟನೆಗಳು ಕುಂಭಮೇಳದ ಮೇಲೆ ಕೆಲವು ಅಹಿತಕರ ಘಟನೆಗಳನ್ನ ಮಾಡುವುದಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದು ಉಂಟು. ಇದೇ ಕಾರಣ ಪೊಲೀಸರು ಹೋಗುವವರ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಆದರೂ ಕೂಡ ಮೊನ್ನೆ ಜನವರಿ 13ನೇ ತಾರೀಕು ಕುಂಭಮೇಳ ಪ್ರಾರಂಭೋತ್ಸವ ದಿನವೇ ಪೊಲೀಸರು ಒಬ್ಬ ಸಾಧುವನನ್ನ ಅನುಮಾನವಾಗಿ ಕಂಡು ಆ ಸಾಧುವನನ್ನ ವಿಚಾರಿಸಿದಾಗ ಗೊತ್ತಾಗಿದ್ದು ಒಂದು ಭಯಾನಕ ಮಾಹಿತಿ. ಹೌದು, ಸಾಧುವಿನ ರೂಪದಲ್ಲಿದ್ದಂತಹ ಬಾಂಗ್ಲಾದೇಶದಿಂದ ಬಂದಂತಹ ಒಬ್ಬ ಆತಂಕವಾದಿ ಬೆಚ್ಚಿ ಬೀಳಿಸುವ ವಿಷಯವನ್ನೇ ಬಹಿರಂಗಪಡಿಸಿದ್ದ. ಆತನನ್ನು ಎಳೆದುಕೊಂಡು ಹೋಗಿ ವಿಚಾರಿಸಿದಾಗ ಮಹಾಕುಂಭದಲ್ಲಿ ಕೆಲವೊಂದು ವಿಧ್ವಂಸಕ ಘಟನೆಗಳನ್ನು ಮಾಡುವ ಪ್ಲಾನ್ ನೊಂದಿಗೆ ಅವನು ಬಂದಿರುವುದಾಗಿ ಬಾಯ್ಬಿಟ್ಟಿದ್ದಾನೆ. ಸಾಧುವಿನ ವೇಷದಲ್ಲಿರುವ ಈ ಒಬ್ಬ ಬಾಂಗ್ಲಾದೇಶಿಯನ್ನು ಉತ್ತರ ಪ್ರದೇಶದ ಪೊಲೀಸರು ಈಗ ವಿಚಾರಿಸುತ್ತಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಇಂಥ ಒಂದು ದೊಡ್ಡ ಸಮಾರಂಭದಲ್ಲಿ ಇಂತಹ ಜನರು ಯಾವ ಯಾವ ವೇಷಭೂಷಗಳನ್ನು ಹಾಕಿಕೊಂಡು ಬಂದು ಕುಂಭಮೇಳದಲ್ಲಿ ಭಾಗವಹಿಸಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಲು ಮುಂದಾಗಿದ್ದಾರೆ ಅಂತ. ಆದರೆ ಪೊಲೀಸರು ಹಾಗೂ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೂಡ ಇದರ ಮೇಲೆ ಸಂಪೂರ್ಣವಾಗಿ ನಿಗಾ ನೀಡುತ್ತಿವೆ. ಕುಂಭಮೇಳವನ್ನ ಯಶಸ್ವಿಯಾಗಿ ಮಾಡಬೇಕೆಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಧ್ಯೇಯ ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಈ ಕುಂಭಮೇಳದ ವಿಶೇಷತೆ ಏನು ಎಂಬುದನ್ನು ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವಿಶ್ವದಲ್ಲಿ ಒಂದೇ ಜಾಗದಲ್ಲಿ ಅತಿ ಹೆಚ್ಚು ಜನ ಸೇರಿಕೊಳ್ಳುವಂತಹ ಜಾಗ ಅದು ನಮ್ಮ ಭಾರತದಲ್ಲಿದೆ ಅಂದ್ರೆ ನಾವು ಹೆಮ್ಮೆ ಪಡುವಂತಹ ವಿಷಯವೇ ಹೌದು. ಅದುವೇ ಪ್ರಯಾಗ್ರಾಜ್ ಅಂದ್ರೆ ಕುಂಭ ಎಂದರ್ಥ. ಇದು ಆಕಾಶದಿಂದ ಅಂದ್ರೆ ಸ್ಪೇಸ್ ನಿಂದಲೂ ಕೂಡ ಯಾವ ರೀತಿ ಕಾಣುತ್ತದೆ ಅಂತ ನೀವೇ ಕಣ್ಣಾರೆ ನೋಡಿ. ಹೌದು, ಸನಾತನ ಧರ್ಮದ ಅತ್ಯಂತ ಪ್ರಸಿದ್ಧ ಮಹಾಪರ್ವ ಮತ್ತು ಧಾರ್ಮಿಕ ಮೇಳವಾದ ಕುಂಭವು ಪ್ರಪಂಚಾದ್ಯಂತ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಆದರೆ ಅದರ ಬಗ್ಗೆ ಮನಸ್ಸಿನಲ್ಲಿ ಹಲವಾರು ರೀತಿಯ ಕುತೂಹಲಗಳಿವೆ. ಕೆಲವೊಮ್ಮೆ ಅದು ಹೇಗೆ ಆರಂಭವಾಯಿತು, ಅದರೊಂದಿಗೆ ಸಂಬಂಧಿಸಿದ ಧಾರ್ಮಿಕ ನಂಬಿಕೆಗಳೇನು, ಅದರ ಮಹತ್ವವೇನು, ಕುಂಭ ಮಹಾಪರ್ವವನ್ನ ಯಾಕೆ ಆಚರಿಸಬೇಕು, ಹೀಗೆ ನಾನಾ ಪ್ರಶ್ನೆಗಳು ಗೊಂದಲಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುವುದು ಸಹಜವೇ ಸಹಿ. ಮಾನ್ಯತೆಯ ಪ್ರಕಾರ 3 ವಿಧಗಳ ಕುಂಭಗಳಿದ್ದು ಅವುಗಳನ್ನೇಕೆ ಬೇರೆ ಬೇರೆ ವರ್ಷಗಳಲ್ಲಿ ಆಯೋಜಿಸಲಾಗುತ್ತಿದೆ ಎನ್ನುವ ಪ್ರಶ್ನೆ ನಮ್ಮ ಮನಸ್ಸಿನಲ್ಲೂ ಕೂಡ ಉದ್ಭವಿಸಬಹುದು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತಿದೆ ಈ ನಮ್ಮ ವಿಡಿಯೋ. ಹೀಗಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕುಂಭಮೇಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಭೆಯಾಗಿದೆ. ಇದನ್ನ
ವರ್ಷಕ್ಕೊಮ್ಮೆ ಭಾರತದ ಬೇರೆ ಬೇರೆ ಪವಿತ್ರ ಸ್ಥಳಗಳಲ್ಲಿ ಭಾರತದ 4 ಪವಿತ್ರ ಸ್ಥಳಗಳಲ್ಲಿ ಒಂದಾದ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ನಲ್ಲಿ ನಡೆಸಲಾಗುತ್ತಿದೆ. ಗಂಗಾ, ಯಮುನಾ ಮತ್ತು ಪೌರಾಣಿಕ ನದಿ ಸರಸ್ವತಿ ನದಿಗಳ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲು ಪ್ರಪಂಚಾದ್ಯಂತ ಕೋಟ್ಯಾಂತರ ಭಕ್ತರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸುತ್ತಾರೆ. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಕಳೆದು ಹೋಗುತ್ತವೆ, ಮೋಕ್ಷ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಕುಂಭಗಳಲ್ಲಿ 4 ವಿಧವಿದೆ. ಮೊದಲನೆಯದು ಸಾಮಾನ್ಯ ಕುಂಭಮೇಳ. ಇದು 4 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಮುಂದಿನದು ಅರ್ಧ ಕುಂಭಮೇಳ. ಇದು 6 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಪೂರ್ಣ ಕುಂಭಮೇಳ. ಇದು 12 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಆದರೆ 144 ವರ್ಷಗಳೊಮ್ಮೆ ನಡೆಯುವ ಮಹಾ ಕುಂಭಮೇಳ ಅತ್ಯಂತ ವಿಶೇಷವಾಗಿದ್ದು ಭಾರತದ 4 ಪವಿತ್ರ ನದಿಗಳ ಸಂಗಮವಾಗುವ ಪ್ರದೇಶದಲ್ಲಿ ಕುಂಭಮೇಳಗಳು ನಡೆಯುತ್ತವೆ. ಹರಿದ್ವಾರ ಇದು ಉತ್ತರಾಖಂಡದ ಗಂಗಾ ನದಿ ದಡದಲ್ಲಿದೆ. ಉಜ್ಜಯಿನಿ ಮಧ್ಯಪ್ರದೇಶದ ಶಿಪ್ರಾ ನದಿ ದಡದಲ್ಲಿದೆ. ನಾಸಿಕ್ ಇದು ಮಹಾರಾಷ್ಟ್ರದ ಗೋದಾವರಿ ನದಿ ದಡದಲ್ಲಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಗಂಗಾ, ಯಮುನಾ ಹಾಗೂ ಗುಪ್ತ ನದಿ ಸರಸ್ವತಿಯ ಸಂಗಮದಲ್ಲಿ ಕುಂಭಮೇಳ ನಡೆಯುವುದು ವಾಡಿಕೆಯಾಗಿದೆ. ಕುಂಭಮೇಳದ ಮೂಲ ಅತ್ಯಂತ ವಿಶೇಷವಾಗಿದೆ. ಕುಂಭಮೇಳದ ಮೂಲವು ಹಿಂದೂ ಪುರಾಣದಲ್ಲಿ ವಿಶೇಷವಾಗಿ ಸಮುದ್ರ ಮಂಥನ ಅಥವಾ ಸಮುದ್ರ ಮಂಥನದ ಕಥೆಯಲ್ಲಿ ನಾವು ಕೇಳಿಬರುತ್ತೇವೆ. ದೇವಾನು ದೇವತೆಗಳು ಮತ್ತು ಅಸುರರು ಅಂದರೆ ರಾಕ್ಷಸರು ಅಮೃತವನ್ನು ಪಡೆಯುವ ಸಲುವಾಗಿ ಅಮೃತವನ್ನ ಪಡೆಯುವ ಪ್ರಯತ್ನದಲ್ಲಿ ಹೇಗೆ ಸೇರಿಕೊಂಡರು ಎಂಬುದು ಪ್ರಾಚೀನ ಗ್ರಂಥದಲ್ಲಿ ವಿವರಿಸುತ್ತದೆ. ಇದಕ್ಕಾಗಿ ಅಲ್ಲಿ ದೊಡ್ಡದಾದಂತಹ ಮಂಥನವೇ ನಡೆಯಿತು. ಆ ಮಂಥನ ಆರಂಭಗೊಂಡ ನಂತರ ಅಮೃತದಿಂದ ತುಂಬಿದ ಕುಂಭ ಅಂದ್ರೆ ಮಡಿಕೆ ಹೊರಹೊಮ್ಮುತ್ತದೆ. ರಾಕ್ಷಸರಿಂದ ಅದನ್ನ ರಕ್ಷಿಸಲು ಮೋಹಿನಿಯ ವೇಷದಲ್ಲಿ ಭಗವಾನ್ ವಿಷ್ಣುವು ಮಡಿಕೆಯನ್ನ ಸ್ವಾಧೀನ ಪಡೆದುಕೊಂಡು ಈ ರೀತಿ ವಶಪಡಿಸಿಕೊಂಡು ಹೋಗುತ್ತಿರುವಾಗ ತನ್ನ ಪ್ರಯಾಣದ ಸಮಯದಲ್ಲಿ ಅಮೃತದ ಹಲವಾರು ಹನಿಗಳು ಬಿದ್ದ 4 ಸ್ಥಳಗಳೇ ಇಂದಿನ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ ಪುಣ್ಯಕ್ಷೇತ್ರಗಳಾಗಿವೆ. ಇದೇ ಕಾರಣ ಈ ಸ್ಥಳಗಳು ಪವಿತ್ರ ಸ್ಥಳಗಳಾಗಿ ಈಗಲೂ ಕೂಡ ಪೂಜಿಸಲ್ಪಡುತ್ತವೆ. ಅಲ್ಲಿ ಕುಂಭಮೇಳವನ್ನ ಆಚರಿಸಲಾಗುತ್ತದೆ. ಕುಂಭಮೇಳಗಳ ನಡುವಿನ ವ್ಯತ್ಯಾಸ ನಾವು ಕಂಡುಕೊಳ್ಳುವುದು ಪ್ರಮುಖವಾಗಿದೆ. ಸಾಮಾನ್ಯ ಕುಂಭಮೇಳ ಇದು ಪ್ರತಿ 4 ವರ್ಷಕ್ಕೊಮ್ಮೆ ಸಂಭವಿಸುತ್ತದೆ. ಇದು 4 ಸ್ಥಳಗಳಾದಂತಹ ಹರಿದ್ವಾರ, ಪ್ರಯಾಗ್ರಾಜ್, ಉಜ್ಜಯಿನಿ ಮತ್ತು ನಾಸಿಕ್ಗಳ ಪೈಕಿ ಒಂದು ನಗರದಲ್ಲಿ ನಡೆಯುತ್ತದೆ. ಈ ಮೇಳದ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಮತ್ತು ಸಂತರು ಪಾಪಗಳಿಂದ ಮುಕ್ತಿ ಪಡೆಯಲು ಪವಿತ್ರ ನದಿಗಳ ಸಂಗಮದಲ್ಲಿ ಸ್ನಾನವನ್ನ ಮಾಡುತ್ತಾರೆ. ಅರ್ಧ ಕುಂಭಮೇಳ. ಅರ್ಧ ಕುಂಭಮೇಳವು ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಇದು ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತದೆ. ಪೂರ್ಣ ಕುಂಭಮೇಳ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತದೆ. ಇದು ಕೇವಲ ಪ್ರಯಾಗ್ರಾಜ್ನ ಸಂಗಮ ದಡದಲ್ಲಿ ಮಾತ್ರ ನಡೆಯುತ್ತದೆ. ಪ್ರಯಾಗ್ರಾಜ್ ನಡೆಯುವ ಕುಂಭವು ವಿಶೇಷ ಮಹತ್ವವನ್ನು ಹೊಂದಿದೆ. ಏಕೆಂದರೆ ಗ್ರಹಗಳ ಶುಭ ಜೋಡಣೆಯ ಆಧಾರದ ಮೇಲೆ ಕುಂಭಮೇಳದ ದಿನಾಂಕವನ್ನ ನಿರ್ಧರಿಸಲಾಗುತ್ತದೆ. ಈ ಅವಧಿಯಲ್ಲಿ ಕೋಟ್ಯಾಂತರ ಹಿಂದೂಗಳು ಶಾಹಿ ಸ್ನಾನ ಅಂದ್ರೆ ಪವಿತ್ರ ಸ್ನಾನವನ್ನ ಮಾಡುತ್ತಾರೆ. ಮಹಾ ಕುಂಭಮೇಳ ಇದು 12 ಪೂರ್ಣ ಕುಂಭ ಮೇಳಗಳ ನಂತರ 144 ವರ್ಷಕ್ಕೊಮ್ಮೆ ಮಹಾಕುಂಭ ನಡೆಯುತ್ತದೆ. ಈ ಅಪರೂಪದ ಘಟನೆಗೆ ಹೆಚ್ಚು ಮಹತ್ವವಿದ್ದು ಜನರು ಮಹಾಕುಂಭದ ಸಮಯದಲ್ಲಿ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ಕೂಡ ನೀಡುತ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿ 144 ವರ್ಷಕ್ಕೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭವನ್ನ ಆಚರಿಸಲಾಗುತ್ತದೆ. 144 ಹೇಗೆ ಅಂತೀರಾ? ಹೌದು, 12ರಿಂದ 12 ಗುಣಿಸಿದಾಗ ನಿಮಗೆ ಸಿಗುವುದೇ 144. ವಾಸ್ತವವಾಗಿ ಕುಂಭ ಅಂದರೆ 12. ಇದರಲ್ಲಿ 4 ಭೂಮಿಗಳಲ್ಲಿದ್ದರೆ ಉಳಿದ 8 ಸ್ವರ್ಗದಲ್ಲಿದೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಪ್ರತಿ 144 ವರ್ಷಕ್ಕೊಮ್ಮೆ ಮಹಾಕುಂಭವನ್ನ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಲಾಗುತ್ತಿದೆ. ಮಹಾಕುಂಭದ ಮಹತ್ವವನ್ನು ಇತರ ಕುಂಭಗಳಿಂದ ಹೆಚ್ಚು ಎಂದು ಪರಿಗಣಿಸಲಾಗುತ್ತದೆ. 8ನೇ ಶತಮಾನದ ಹಿಂದೂ ತತ್ವಜ್ಞಾನಿ ಆದಿ ಶಂಕರಾಚಾರ್ಯರು ಆಧ್ಯಾತ್ಮಿಕ ನಾಯಕರಾಗಿದ್ದರು ಮತ್ತು ತಪಸ್ವಿಗಳ ನಿಯಮಿತ ಸಭೆಗಳನ್ನ ಉತ್ತೇಜಿಸುತ್ತಿದ್ದರು ಮತ್ತು ಮಠ ವ್ಯವಸ್ಥೆ ಮತ್ತು 13 ಅಖಾಡಗಳನ್ನ ಅಂದ್ರೆ ಯೋಧ ಸಂತ ಪಂಥಗಳನ್ನ ಸ್ಥಾಪಿಸಿದರು ಎಂದು ನಂಬಿಕೆ ಇದೆ. ಅದುವೇ ಕುಂಭಮೇಳ ನಡೆಸಲು ಪ್ರೇರಣೆ ನೀಡಿತು ಎಂದು ಮೂಲಗಳು ಹೇಳುತ್ತವೆ. ಅಖಾಡಗಳು ಹಿಂದೂ ಧರ್ಮದ ಭಾಗವಾಗಿವೆ. ಅದರಲ್ಲಿ ಪ್ರತಿ ಅಖಾಡಕ್ಕೂ ಅದರದ್ದೇ ಆದಂತಹ ಪ್ರತ್ಯೇಕ ತತ್ವ ಹಾಗೂ ಸಿದ್ಧಾಂತಗಳಿವೆ. ನೋಡಲು ಎಲ್ಲ ಸಾಧು ಸಂತರು ಒಂದೇ ಬಗೆಯಾಗಿ ಕಂಡರೂ ಆಚರಣೆ ಮತ್ತು ಸಂಪ್ರದಾಯ ಮಾತ್ರ ಬೇರೆ ಬೇರೆ ಆಗಿವೆ. ಅಖಾಡದ ಸಾಧು ಸಂತರು ಆರಾಧಿಸುವ ದೇವರು ಮತ್ತು ಅನುಸರಿಸುವ ಸಂಪ್ರದಾಯ ಮತ್ತು ಪಂಥಗಳಿಗೆ ಅನುಗುಣವಾಗಿ ಶೈವ, ವೈಷ್ಣವ ಮತ್ತು ಉದಾಸೀನ ಎಂದು 3 ಬಗೆಯ ಅಖಾಡಗಳನ್ನು ಪಂಗಡಗಳನ್ನ ಗುರುತಿಸಲಾಗಿದೆ. ಇದೇ ಕಾರಣ ಭಾರತದಲ್ಲಿ 13 ಬಗೆಯ ಅಖಾಡಗಳಿವೆ. ಹಿಂದೂ ಪುರಾಣ ಹಾಗೂ ಧರ್ಮ ಗ್ರಂಥದಲ್ಲಿ ಉಲ್ಲೇಖಿಸುವಂತೆ ಕುಂಭಮೇಳದಲ್ಲಿ ದೇವರು ಭೂಮಿಗೆ ಇಳಿದು ಭಕ್ತರನ್ನ ಆಶೀರ್ವದಿಸುವ ಸಮಯ ಎಂದು ಕೂಡ ನಂಬಿಕೆ ಇದೆ.
ಗುಪ್ತರ ಆಡಳಿತ ಸಮಯದಲ್ಲಿ ರಾಜರು ಮತ್ತು ಆಡಳಿತಗಾರರು ಈ ಮೇಳವನ್ನ ಬೆಂಬಲಿಸಿ ಪವಿತ್ರ ನದಿಗಳ ಉದ್ದಕ್ಕೂ ದೇವಾಲಯಗಳು ಮತ್ತು ಸ್ನಾನಘಟ್ಟಗಳನ್ನ ನಿರ್ಮಿಸಿದಾಗ ಕುಂಭಮೇಳವು ಹೆಚ್ಚಿನ ಜನಸಮೂಹವನ್ನ ಆಕರ್ಷಿಸಿತು ಎಂದು ನಂಬಿಕೆ ಇದೆ. 12ನೇ ಶತಮಾನದಿಂದ ಕುಂಭಮೇಳವು ರಾಜಮನೆತನದ ಪ್ರೋತ್ಸಾಹದೊಂದಿಗೆ ಒಂದು ಕಾರ್ಯಕ್ರಮವಾಗಿತ್ತು. ಭಾರತದ ವಿವಿಧ ಭಾಗಗಳ ರಾಜರು ಮತ್ತು ಆಡಳಿತಗಾರರು ಉತ್ಸವದಲ್ಲಿ ಭಾಗವಹಿಸಿ ಸಂಪತ್ತನ್ನ ಅರ್ಪಿಸಿದ್ದರು ಮತ್ತು ಆಚರಣೆಗಳನ್ನ ಮಾಡಿದ್ದರು. ಹೀಗೆ ಈ ಒಂದು ಕಾರ್ಯಕ್ರಮಕ್ಕೆ ವೈಭವವನ್ನು ಕೂಡ ಸೇರಿಸಿತ್ತು. ಕುಂಭಮೇಳದ ಸಮಯದಲ್ಲಿ ಆನೆಗಳು, ಕುದುರೆಗಳು ಮತ್ತು ರಥಗಳನ್ನು ಒಳಗೊಂಡ ಪೇಶ್ವಾಯಿ ಎಂದು ಕರೆಯಲ್ಪಡುವ ಅಖಾಡಗಳ ಸಾಂಪ್ರದಾಯಿಕ ಮೆರವಣಿಗೆ ಕೂಡ ಇಲ್ಲಿ ನಡೆಯುತ್ತದೆ. ಶಾಹಿ ಸ್ನಾನ ಸಮಯದಲ್ಲಿ ಸಾಧುಗಳು ಹೊಳೆಯುವ ಕತ್ತಿಗಳು ಮತ್ತು ಆಚರಣೆಗಳು ಮತ್ತು ಕುಂಭಮೇಳಕ್ಕೆ ಹಾಜರಾಗಲು ಲಕ್ಷಾಂತರ ಯಾತ್ರಿಕರನ್ನು ಆಕರ್ಷಿಸುವ ಅನೇಕ ಇತರ ಸಾಂಸ್ಕೃತಿಕ ಚಟುವಟಿಕೆಗಳು ಸೇರಿದಂತೆ ಹಲವಾರು ಸಮಾರಂಭಗಳು ನಡೆಯುತ್ತವೆ. ಸ್ನೇಹಿತರೆ, ನೀವು ಜೀವನದಲ್ಲಿ ಮಾಡಿದ ಎಲ್ಲ ಪಾಪಗಳನ್ನ ನೀವು ತೊಳೆದುಕೊಳ್ಳಬೇಕೆಂದ್ರೆ ಒಮ್ಮೆಯಾದರೂ ನೀವು ಇಂತಹ ಕುಂಭಮೇಳದಲ್ಲಿ ಭಾಗವಹಿಸಬೇಕು. ಅದರಲ್ಲಿ ಮಹಾ ಕುಂಭಮೇಳದಲ್ಲಿ ಭಾಗವಹಿಸಿದರೆ ನಿಮಗೆ ಮೋಕ್ಷ ಕೂಡ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ನೆನಪಿರಲಿ, ಇದೇ ಸಮಯದಲ್ಲಿ ದೇವರುಗಳು ಭೂಮಿಗೆ ಇಳಿದು ಇಂತಹ ನದಿಗಳಲ್ಲಿ ಸ್ನಾನ ಮಾಡಿದಂತಹ ಭಕ್ತರಿಗೆ ಮೋಕ್ಷವನ್ನು ಒದಗಿಸುತ್ತಾನೆ ಎನ್ನುವ ಅಚಲ ನಂಬಿಕೆ ಇದೆ. ಹಾಗಾದರೆ ತಡ ಯಾಕೆ? ಈ ಸಲ ತಪ್ಪದೆ ನೀವು ಮಹಾ ಕುಂಭಮೇಳದಲ್ಲಿ ಭಾಗವಹಿಸಿ.